ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಹೊಟ್ಟೆ ತುಂಬಿರುವಾಗ ನಮಗೆ ಇನ್ನೊಬ್ಬರ ಹಣೆಯಲ್ಲಿರುವ ತಿಲಕ ಕಾಣಿಸುತ್ತೆ, ತಲೆಯಲ್ಲಿರುವ ಟೋಪಿ ಕಾಣಿಸುತ್ತೆ, ಗಡ್ಡ ಕಾಣಿಸುತ್ತೆ, ಕೈಯಲ್ಲಿರುವ ನೂಲು ಕಾಣಿಸುತ್ತೆ, ಹೆಗಲಲ್ಲಿರುವ ಶಾಲು ಅದರ ಬಣ್ಣವೂ ಕಾಣಿಸುತ್ತೆ, ತಲೆಯಲ್ಲಿರುವ ಹಿಜಾಬು ಕಾಣಿಸುತ್ತೆ, ಧರ್ಮ ಕಾಣಿಸುತ್ತೆ, ಧರ್ಮ ಗ್ರಂಥ ಕಾಣಿಸುತ್ತೆ, ಮಸೀದಿ ಕಾಣಿಸುತ್ತೆ, ಮಂದಿರ ಕಾಣಿಸುತ್ತೆ. ಮನುಷ್ಯ ಹಿಂದುವಾಗಿ ಕಾಣ್ತಾನೆ, ಮುಸ್ಲಿಮ್ ಆಗಿ ಕಾಣ್ತಾನೆ. ಆದರೆ ಪ್ರಕೃತಿ ಕೆಲವೊಮ್ಮೆ ಈ ಎಲ್ಲ ಗುರುತನ್ನು ಅಳಿಸಿಬಿಡುತ್ತೆ, ಸಪಾಟು ಮಾಡುತ್ತೆ. ನಾನು ಹೆಚ್ಚು ಮಾತಾಡಲ್ಲ, ದೃಶ್ಯಗಳೇ ಮಾತಾಡುತ್ತೆ ನೋಡಿ. ಪ್ರಕೃತಿ ಮುಂದೆ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಅಸಹಾಯಕವೇ. ಕೊಚ್ಚಿಕೊಂಡು ಹೋಗುವಾಗ ಹೆಣ್ಣು ಅಂತಾನೂ ಇಲ್ಲ, ಗಂಡು ಅಂತಾನೂ ಇಲ್ಲ, ಪ್ರಾಣಿಗಳು ಅಂತಾನೂ ಇಲ್ಲ. ಎಲ್ಲರನ್ನೂ ಪ್ರಕೃತಿ ನಡುಗಿಸಿ ಬಿಡುತ್ತೆ, ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಬೇಡುವಂತೆ ಮಾಡುತ್ತೆ. ಪ್ರಕೃತಿ ಸಿಡಿದರೆ ಅದರ ಆಘಾತ ನಮ್ಮ ಎಲ್ಲ ಗ್ರಹಿಕೆಯನ್ನು ಮೀರಿರುತ್ತೆ. ಮಕ್ಕಳನ್ನು ಕಳಕೊಂಡ ಅಪ್ಪ, ಪತ್ನಿಯನ್ನು ಕಳಕೊಂಡ ಪತಿ, ಹೆತ್ತವರನ್ನು ಕಳಕೊಂಡ ಕಂದಮ್ಮಗಳು, ತಂಗಿಯನ್ನು ಕಳಕೊಂಡ ಅಣ್ಣ, ಅಣ್ಣನನ್ನು ಕಳಕೊಂಡ ತಂಗಿ, ಪತಿಯನ್ನು ಕಳಕೊಂಡ ತುಂಬು ಗರ್ಭಿಣಿ, ಎಲ್ಲವನ್ನೂ ಕಳಕೊಂಡ ಹಾಲುಗಲ್ಲದ ಶಿಶು. ಹೀಗೆ ದೃಶ್ಯ ಭಯಾನಕ. ಇಲ್ಲೋರ್ವ ಅಪ್ಪ ಇದ್ದಾನೆ, ತನ್ನ ಮಗುವಿಗೆ ಕೊನೆಯದಾಗಿ ಒಂದು ಮುತ್ತು ಕೊಡಬೇಕು ಎಂಬುದು ಆತನ ಆಸೆ. ಚುಂಬನದ ಬಳಿಕ ಮತ್ತೆ ಮತ್ತೆ ಚುಂಬಿಸುವ ದೃಶ್ಯ. ಇದುವೇ ಬದುಕು. ವಯನಾಡು ದುರಂತ ಸಂಭವಿಸುವುದಕ್ಕಿಂತ ಮೊದಲು ವೆಲ್ಲಾರ್ ಬೆಟ್ಟದಲ್ಲಿ BHS ಎಂಬ ಸರ್ಕಾರಿ ಸ್ಕೂಲು ಇತ್ತು. ಈ ದುರಂತ ಸಂಭವಿಸುವುದಕ್ಕಿಂತ ಕೆಲವೇ ಸಮಯಗಳ ಮೊದಲು ಈ ಶಾಲೆಯ ಮ್ಯಾಗಝಿನ್ ಬಿಡುಗಡೆಯಾಗಿತ್ತು. ಅದರ ಹೆಸರು ವೆಲ್ಲಾರಂ ಕಲ್ಲುಗಳು. ಅದರಲ್ಲಿ ಓರ್ವ ವಿದ್ಯಾರ್ಥಿ ಬರೆದ ಕತೆ ಈಗ ಭಾರಿ ಚರ್ಚೆಗೆ ಒಳಗಾಗಿದೆ. ಕತೆ ಹೀಗಿದೆ: ಜೋರು ಮಳೆ, ಮಕ್ಕಳು ಮಳೆಯಲ್ಲಿ ಆಟವಾಡ್ತಾ ಇವೆ. ಆಗ ಒಂದು ಗಿಳಿ ಓಡೋಡಿ ಬರುತ್ತೆ. ಆ ಗಿಳಿ ಮಾತಾಡ್ತಾ ಇತ್ತು: ಮಕ್ಕಳೇ, ನೀವು ಇಲ್ಲಿಂದ ಬೇಗನೆ ತೆರಳಿ, ದೊಡ್ಡದೊಂದು ಆಪತ್ತು ಬರಲಿದೆ, ಓಡಿ ಮಕ್ಕಳೇ ಎಂದು ಆ ಗಿಳಿ ಹೇಳುತ್ತೆ. ಮಕ್ಕಳಿಗೆ ಗಿಳಿ ಏನು ಹೇಳಿದ್ದು ಅನ್ನೋದು ಸ್ಪಷ್ಟ ಆಗದಿದ್ದರೂ ಮಕ್ಕಳು ಎದ್ದು ಬಿದ್ದು ಅಲ್ಲಿಂದ ಓಡಿ ಹೋಗ್ತವೆ. ಈ ಕತೆ ಈಗ ನಿಜವಾಗಿದೆ. ಆ BHS ಶಾಲೆಯೇ ಇವತ್ತು ಭೂಕುಸಿತದಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಕೊನೆಯದಾಗಿ ದುರಂತಗಳು ಸಂಭವಿಸಿದಾಗ ಮನುಷ್ಯ ಹತಾಶನಾಗ್ತಾನೆ, ಜೊತೆಗೆ ಅವಲೋಕನವನ್ನು ನಡೆಸ್ತಾನೆ. ನಮ್ಮ ಬದುಕು ಸುಂದರ ಆಗೋದು ಅವಲೋಕನ ನಡೆಸಿದಾಗ. ಅಂತಹದ್ದೊಂದು ಅವಲೋಕನದ ದೃಶ್ಯವನ್ನು ನಿಮ್ಮೆದುರು ಇಡ್ತೇನೆ. സമയമില്ല, ആർക്കും സമയമില്ല, ഒന്നിനും സമയമില്ല.
എല്ലാരും തിരക്കിടാ, പൈസ ഉണ്ടാക്കണ തിരക്ക്. പൈസ ഇങ്ങനെ അട്ടിയാക്കി വെച്ചിട്ട് കെട്ടിപ്പൂട്ടി ഇതുപോലത്തെ വലിയ കൊട്ടാരങ്ങൾ ഉണ്ടാക്കി അതിനകത്ത് വെച്ചോട്ടോ. ആ കെട്ടുകട് പൊട്ടിയാലേ വെള്ളകട് വരും, വെള്ളത്തിന്റെ മരണപ്പാച്ചിലുകട് വരും. ആ പാച്ചിലെല്ലാം നശിക്കണോ? നീയും നശിക്കും, നിന്റെ കുടുംബക്കാരും നശിക്കും, നാട്ടുകാരും നശിക്കും. നീ ഇതുവരെ ഉണ്ടാക്കി വെച്ച നിന്റെ സകലമാന സ്വത്തുക്കളും ആ വെള്ളത്തിന്റെ അടിയിൽ ചളിയിൽ അമരണോ, ചളിയിൽ അമരും. അതിനു മുന്നേ തടയാൻ നോക്ക്, എന്തെങ്കിലും ഒന്ന് ചെയ്യ. മുസ്ലിമും മരിക്കും, ഹിന്ദുവും മരിക്കും, ക്രിസ്ത്യാനിയും മരിക്കും, പാവപ്പെട്ടവനും മരിക്കും, പൈസക്കാരനും മരിക്കും. ഒന്നിനും സമയമില്ലായിരിക്കും. ಕುರ್ಆನ್ನಲ್ಲಿರುವ ಒಂದು ದೇವವಚನ ಹೀಗಿದೆ: ಭಯ ಮತ್ತು ಹಸಿವಿನ ಮೂಲಕ ನಾವು ನಿಮ್ಮನ್ನು ಪರೀಕ್ಷಿಸುತ್ತೇವೆ. ಸೊತ್ತುಗಳು, ಬೆಳೆಗಳು ಮತ್ತು ಜೀವಹಾನಿಯ ಮೂಲಕ ನಿಮ್ಮನ್ನು ನಾವು ಪರೀಕ್ಷಿಸುತ್ತೇವೆ. ಯಾರಲ್ಲಿ ಸಹನೆ ಇದೆಯೋ ಅವರಿಗೆ ಶುಭವಾರ್ತೆ ಇದೆ. ಮನುಷ್ಯರಾಗೋಣ, ಧರ್ಮದ್ವೇಷದಿಂದ ಹೊರಬರೋಣ, ಯಾರಿಗೂ ಕೆಡುಕನ್ನು ಬಯಸದಿರೋಣ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.